ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಏನು ಶಿಕ್ಷಕರ ನೇಮಕಾತಿಗೆ ಒಂದು ಕಂಪ್ಯೂಟರ್ ಸಿಲೆಬಸ್ಗೆ ಇದೆ. ನಿಮಗೆ PHTR ಆಗಿರ್ಬೋದು, ಅದು HSTR ಆಗಿರ್ಬೋದು. ಈ ಎಲ್ಲ ಒಂದು ನೇಮಕಾತಿಗಳಿಗೆ ಕಂಪ್ಯೂಟರ್ ಅಂತಕ್ಕಂಥದ್ದು 20ಕ್ಕಿಂತ ಹೆಚ್ಚು MCQs ನಿಮಗಿರುತ್ತೆ. ಅದಕ್ಕೆ ಅನುಕೂಲ ಆಗುವ ಹಾಗೆ ಪ್ರತಿದಿನ 10 ಪ್ರಶ್ನೆಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ಕಂಪ್ಯೂಟರ್ನ ಒಂದು 3ನೇ ತರಗತಿ ಇದಾಗಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಈ ಹಿಂದೆ ಏನು ವಿಡಿಯೋಗಳನ್ನು ನೋಡಿದ್ರಿ 3 ವಿಡಿಯೋಗಳು, ಇದು 4ನೇ ವಿಡಿಯೋ ಆಗಿದೆ ಅಥವಾ 4ನೇ ಕ್ಲಾಸ್ ಆಗಿದೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ 31ನೇ ಪ್ರಶ್ನೆ, ಆಲ್ರೆಡಿ 30 ಕ್ವಶನ್ಸು ಆಗಿದೆ. ಯಾರೆಲ್ಲ ನೋಡಿಲ್ವೋ ಚಾನಲ್ನ ಮೇನ್ ಪೇಜ್ಗೆ ಹೋಗಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತರಗತಿಗಳು ಸಿಗುತ್ತೆ. ಓಕೆ, ಪ್ರಶ್ನೆ 31, ಕಂಪ್ಯೂಟರ್ನ ಇತಿಹಾಸದಲ್ಲಿ ಯಂತ್ರಗಳಿಗೆ ಕೃತಕ ಬುದ್ಧಿಮತ್ತೆ AI ಪರಿಕಲ್ಪನೆಯನ್ನು ನೀಡಿದ ವ್ಯಕ್ತಿ ಯಾರು ಅಂತ. AI ಅಂತಕ್ಕಂಥದ್ದು ಪ್ರಚಲಿತವಾಗಿ ತುಂಬ ಹೆಸರು ಮಾಡಿದಂತಹ ಒಂದು ವಿಚಾರ ನಿಮ್ಗೆ ಗೊತ್ತಿದೆ. ವಾಟ್ಸಪ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಯಾವುದೇ ಒಂದು ನೀವು ಯಂತ್ರಗಳನ್ನು ತಗೊಳ್ಳಿ ಅಥವಾ ಯಾವುದೇ ಒಂದು ಡಿಜಿಟಲ್ ಬೋರ್ಡ್ ಆಗಿರ್ಬೋದು, AI ಅಂತಕ್ಕಂಥದ್ದು ತುಂಬಾ ಒಂದು ಫೇಮಸ್ ಆಗಿರೋದು. ChatGPT ಆಗಿರ್ಬೋದು, ನಿಮಗೆಲ್ಲರಿಗೂ ಗೊತ್ತಿದೆ ಈಗ AI ಎಷ್ಟೊಂದು ಮುಖ್ಯ ಅಂತ. ಸೊ ಹಾಗಾದರೆ ಈ ಪರಿಕಲ್ಪನೆಯನ್ನು ನೀಡಿದವರು ಯಾರು, AI ಪರಿಕಲ್ಪನೆಯನ್ನು ನೀಡಿದವರು ಯಾರು ಅನ್ನೋದು ಪ್ರಶ್ನೆಯಾಗಿದೆ. ಸೊ ಆಪ್ಷನ್ A ಜಾನ್ ಮೆಕಾರ್ಥಿ ಅವರ, ಆಪ್ಷನ್ B ಅಲನ್ ಟ್ಯೂರಿಂಗ್ ಅವರ, ಆಪ್ಷನ್ C ಜಾನ್ ವಾನ್ ನ್ಯೂಮನ್ ಅವರ, ಆಪ್ಷನ್ D ಸ್ಟೀವನ್ ಹಾಕಿಂಗ್ ಅವರ ಅಂತ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ, ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇದರಿಂದ ನಿಮ್ಮ ಸ್ವ ಮೌಲ್ಯಮಾಪನ ಮಾಡ್ದಂಗೆ ಆಗುತ್ತೆ, ಯಾವುದು ಸರಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ AI ಪರಿಕಲ್ಪನೆಯನ್ನು ನೀಡಿದ ವ್ಯಕ್ತಿ ಜಾನ್ ಮೆಕಾರ್ಥಿ ಆಗಿದ್ದಾರೆ. ಆಪ್ಷನ್ A ಸರಿಯಾದಂತಹ ಉತ್ತರ. ಸೊ ಏನು ಕಂಪ್ಯೂಟರ್ನ ಇತಿಹಾಸದಲ್ಲಿ ಯಂತ್ರಗಳಿಗೆ ಕೃತಕ ಬುದ್ಧಿಮತ್ತೆ AI ಪರಿಕಲ್ಪನೆಯನ್ನು ನೀಡಿದ ವ್ಯಕ್ತಿ ಯಾರು ಅಂದರೆ ಜಾನ್ ಮೆಕಾರ್ಥಿ ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಸೀರಿಯಲ್ ನಂಬರ್ ಏನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. 38th ಕ್ವಶನ್ ಕೂಡ ಇದೆ. ಮಿಸ್ ಆಗಿದೆ ಅಂತ ನಂಗೆ ಮತ್ತೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲನೂ ಇದೆ. ಓಕೆ, 10 ಕ್ವಶನ್ಸ್ ಇದೆ. ಸೊ ಕಂಪ್ಯೂಟರ್ ಎಂಬ ಪದದ ಇತಿಹಾಸವು ಮೂಲತಃ ಯಾವುದನ್ನು ಸೂಚಿಸುತ್ತದೆ? ಕಂಪ್ಯೂಟರ್ ಅಂತಕ್ಕಂಥದ್ದು ಮೂಲತಃ ಯಾವುದನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ. ಆಪ್ಷನ್ A ಯಾಂತ್ರಿಕ ಯಂತ್ರಗಳು, ಆಪ್ಷನ್ B ಗಣಿತದ ಲೆಕ್ಕಾಚಾರ ಮಾಡುವ ವ್ಯಕ್ತಿಗಳು, ಆಪ್ಷನ್ C ವಿಜ್ಞಾನಿಗಳು, ಆಪ್ಷನ್ D ಕಂಪ್ಯೂಟರ್ ಭಾಗಗಳು. ಸೊ ನೋಡಿ, ಕಂಪ್ಯೂಟರ್ ಎಂಬ ಪದದ ಅರ್ಥ ಅಂದರೆ ಇತಿಹಾಸ, ಹಿಂದಿನ ಇತಿಹಾಸ ಕಂಪ್ಯೂಟರ್ ಪದದ ಬಗ್ಗೆ ಏನು ಹೇಳುತ್ತೆ ಅಂದರೆ, ಆ್ಯಸ್ ಯೂಸ್ವಲ್ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ B ಆಗಿದೆ. ಗಣಿತದ ಲೆಕ್ಕಾಚಾರ ಮಾಡುವ ವ್ಯಕ್ತಿಗಳು ಅಂತ ಅರ್ಥವನ್ನು ಕೊಡುತ್ತದೆ. ಕಂಪ್ಯೂಟರ್ ಎಂಬ ಪದದ ಇತಿಹಾಸ ಮೂಲತಃ ಗಣಿತದ ಲೆಕ್ಕಾಚಾರ ಮಾಡುವ ವ್ಯಕ್ತಿಗಳು ಆಗ್ತಾರೆ. ಈಗ ಯಾರಾದರೂ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರೆ ನಾವು ಅಂತಿರ್ತೀವಿ, ಏನು ಇವನು ಕಂಪ್ಯೂಟರ್ ಥರ ಆನ್ಸರ್ ಮಾಡ್ತಾನೆ, ಕಂಪ್ಯೂಟರ್ ಥರ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅಂತ ಹೇಳ್ತೀವಲ್ವ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್, UNIVACI ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರನ್ನು ಮೊದಲು ಯುನೈಟೆಡ್ ಸ್ಟೇಟ್ಸ್ ಸೆನ್ಸ್ ಬ್ಯೂರೋಗೆ ಒದಗಿಸಿದ ಉದ್ದೇಶ ಏನು ಅಂತ. ಏನು ಈ UNIVC ಏನಿದೆ ಇದನ್ನು ಏನು ಯುನೈಟೆಡ್ ಸ್ಟೇಟ್ಸ್ ಸೆನ್ಸ್ ಬ್ಯೂರೋಗೆ ವಹಿಸಿದ್ರಲ್ವ, ಇದರ ಉದ್ದೇಶ ಏನು ಅಂತ. ಸೊ ಆಪ್ಷನ್ A ಶೈಕ್ಷಣಿಕ ಸಂಶೋಧನೆಗಾಗಿ, ಆಪ್ಷನ್ B ಚುನಾವಣಾ ಮತಗಳನ್ನು ಲೆಕ್ಕ ಹಾಕಲು, ಆಪ್ಷನ್ C ಗಣತೀಯ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸಲು, ಆಪ್ಷನ್ D ವೈಜ್ಞಾನಿಕವಾಗಿ ಲೆಕ್ಕಾಚಾರ ಮಾಡಲು. ಸೊ ನೀವು ಇಲ್ಲಿನೇ ಡಿಲೀಟ್ ಮಾಡ್ತಾ ಹೋಗ್ಬೋದು. ಸೊ ಶೈಕ್ಷಣಿಕ ಸಂಶೋಧನೆಗಾಗಿ ಕಂಪ್ಯೂಟರ್ಗಳನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಚುನಾವಣಾ ಮತಗಳ ಲೆಕ್ಕಾಚಾರ ಹಾಕಲು ಇದು ಕೂಡ ಅಲ್ಲ, ಅಂದರೆ ಯುನೈಟೆಡ್ ಸ್ಟೇಟ್ಸ್ಗೆ ಯಾವ ಉದ್ದೇಶಕ್ಕಾಗಿ ಕೊಟ್ಟಿರೋ ಅಂಥ ಪ್ರಶ್ನೆ ಅಲ್ವಾ. ವೈಜ್ಞಾನಿಕ ಲೆಕ್ಕಾಚಾರ ಮಾಡಲು ಕೂಡ ಅಲ್ಲ. ಸೊ ಜನಗಣತಿಯ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸಲು, ಓಕೆ, ಜನಗಣತಿಯ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸಲು ಈ ಉದ್ದೇಶವನ್ನು ಹೊಂದಿತ್ತು. ಆಪ್ಷನ್ C ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 35 ಯಾವ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ, ನೋಡಿ, ಯಾವ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರ್ ಅನ್ನು ಬಳಸಲಾಯಿತು, ಅದು ಕಂಪ್ಯೂಟರನ್ನು ಒಂದೇ ಚಿಪ್ಪಿನಲ್ಲಿ ನಿರ್ಮಿಸಲು ಸಾಧ್ಯವಾಗಿಸಿತು. ಯಾವ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರನ್ನು ಬಳಸಲಾಯಿತು,
ಅದು ಕಂಪ್ಯೂಟರನ್ನು ಒಂದೇ ಚಿಪ್ಪಿನಲ್ಲಿ ನಿರ್ಮಿಸಲು ಸಾಧ್ಯವಾಯಿತು? ಆಪ್ಷನ್ ಎ 2ನೇ ತಲೆಮಾರು, ಆಪ್ಷನ್ ಬಿ 3ನೇ ತಲೆಮಾರು, ಆಪ್ಷನ್ ಸಿ 4ನೇ ತಲೆಮಾರು, ಆಪ್ಷನ್ ಡಿ 5ನೇ ತಲೆಮಾರು. ಸ್ನೇಹಿತರೆ, ಆಪ್ಷನ್ ಸಿ 4ನೇ ತಲೆಮಾರು ಸರಿಯಾದ ಉತ್ತರ ಆಗಿದೆ. ಸೊ 4ನೇ ತಲೆಮಾರಿನ ಒಂದು ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರನ್ನು ಬಳಸಲಾಯಿತು. ಅದು ಕಂಪ್ಯೂಟರನ್ನು ಒಂದೇ ಚಿಪ್ಪಿನಲ್ಲಿ ನಿರ್ಮಿಸಲು ಸಾಧ್ಯವಾಗಿಸಲು ಸಹಾಯ ಮಾಡಿತು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 36 ಮೊದಲ ಪ್ರೋಗ್ರಾಮ್ ಮಾಡಬಹುದಾದ ಯಾಂತ್ರಿಕ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದ ಜರ್ಮನ್ ಇಂಜಿನಿಯರ್ ಯಾರು? ನೋಡಿ, ಪ್ರಶ್ನೆ ಸರಿಯಾಗಿ ತಿಳ್ಕೊಳ್ಳಿ. ಮೊದಲ ಪ್ರೋಗ್ರಾಮ್ ಮಾಡಬಹುದಾದ ಯಾಂತ್ರಿಕ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದ ಜರ್ಮನ್ ಇಂಜಿನಿಯರ್ ಯಾರು? ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ಹೆರ್ಮನ್ ಹೋಲ್ರಿತ್, ಆಪ್ಷನ್ ಸಿ ಕೊರ್ನಾಡ್ ಝಸ್, ಆಪ್ಷನ್ ಡಿ ಅಲನ್ ಟ್ಯೂರಿಂಗ್ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಾನು ಆ್ಯಸ್ ಯೂಸ್ವಲ್ ಹೇಳ್ತೀನಿ. ಯಾರಿಗೆಲ್ಲ ಆನ್ಸರ್ ಗೊತ್ತೆ ಆಲ್ಮೋಸ್ಟ್ ಪಾಸ್ ಮಾಡಿ ಆನ್ಸರ್ ಮಾಡಿಕೊಂಡು ನಿಮ್ಮ ಒಂದು ಸೆಲ್ಫ್ ಏನು ಮಾಡ್ಕೊಳ್ಳಿ ಅಂತಂದರೆ ನಿಮ್ಗೆ ಬರುತ್ತಾ ಇಲ್ವಾ ಅಂತ ನೀವೇ ಮೌಲ್ಯಮಾಪನ ಮಾಡ್ಕೋಬೋದು. ಸರಿಯಾದಂತಹ ಉತ್ತರ ಕೊರ್ನಾಡ್ ಝಸ್ ಅಥವಾ ಝುಸ್ ಅಂತ ಆಗುತ್ತೆ. ಓಕೆ, ಝುಸ್ ಕರೆಕ್ಟು. ಕೊರ್ನಾಡ್ ಝುಸ್ ಅಂತಕ್ಕಂಥವರು ಈ ಒಂದು ಪ್ರೋಗ್ರಾಮ್ನ ಏನು ಮಾಡಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 37ನೇ ಪ್ರಶ್ನೆ ಯಾವ ಸಾಧನವನ್ನು ಬಾಕು ಅಥವಾ ಎಣಿಕೆ ಬೋರ್ಡ್ ಎಂದು ಕರೆಯಲಾಗುತ್ತದೆ? ನೋಡಿ, ಯಾವ ಸಾಧನವನ್ನು ಬಾಕು ಅಥವಾ ಎಣಿಕೆ ಬೋರ್ಡ್ ಎಂದು ಕರೆಯಲಾಗುತ್ತದೆ? ನೇಪಿಯರ್ನ ಬೋನ್ಸಾ, ಅಬಕಸ, ಒಂದು ನಿಮಿಷ ಟೈಪ್ ಮಾಡುವಾಗ ಹಿಂದೆ ಮುಂದೆ ಆಗಿದೆ. ಓಕೆ, ಇಲ್ಲಿ ನೋಡಿ, ಪ್ಯಾಸ್ಕಲೈನ ಅಥವಾ ಸ್ಟೆಪ್ಡ್ ಏನಂತಂದರೆ ಇದು ರ್ಯಾಕ್ನೋರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಅಬಕಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ, ಓಕೆನಾ? ಅಬಕಸ್ನ ಮಣಿ ಹೆಂಗಿರುತ್ತೆ, ಈ ರೀತಿ ಇರುತ್ತೆ. ಸೊ ಅವ್ರು ಅಲ್ಲಿನೇ ಕೊಟ್ಟಿದ್ದಾರೆ ಎಣಿಕೆ ಬೋರ್ಡು ಅಂತ. ಸೊ ಇದು ಸಾಕು ನಿಮಗೆ ಹಿಂಟು. ಸರಿಯಾದ ಉತ್ತರ ಹೇಳೋಕ್ಕೆ ಎಣಿಕೆ ಬೋರ್ಡು ಅಂದ ತಕ್ಷಣ ನಿಮಗೆ ಏನು ಅಂತಂದರೆ ಅಬಕಾಸ್ ಬೋರ್ಡು ಮಣಿ ನೆನಪು ಬರಬೇಕು. ಓಕೆ, 38ನೇ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ಗಳ ಇತಿಹಾಸದಲ್ಲಿ ಯಂತ್ರಕ್ಕೆ ಮೊದಲ ಬಾರಿಗೆ ಸ್ವತಃ ಪ್ರೋಗ್ರಾಮನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ನೀಡುವ ಪರಿಕಲ್ಪನೆಯನ್ನು ನೀಡಿದವರು ಯಾರು? ನೋಡಿ, ಕಂಪ್ಯೂಟರ್ಗಳ ಇತಿಹಾಸದಲ್ಲಿ ಯಂತ್ರಕ್ಕೆ ಮೊದಲ ಬಾರಿಗೆ ಸ್ವತಃ ಪ್ರೋಗ್ರಾಮನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ನೀಡಿರುವ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಓಕೆ, ಸೊ ಆಪ್ಷನ್ನ ನೋಡ್ತಾ ಹೋಗೋಣ. ಜಾನ್ ವಾನ್ ನ್ಯೂಮನ್ ಆಪ್ಷನ್ ಎ ಯಲ್ಲಿದೆ, ಆಪ್ಷನ್ ಬಿ ಅಲನ್ ಟ್ಯೂರಿಂಗ್, ಆಪ್ಷನ್ ಸಿ ಚಾರ್ಲ್ಸ್ ಬೇಬೇಜ್, ಆಪ್ಷನ್ ಡಿ ಹೆರ್ಮನ್ ಹೊಲೆರಿತ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನು ಅಂತಂದರೆ ಜಾನ್ ವಾನ್ ನ್ಯೂಮನ್ ಅಂತಕ್ಕಂಥವ್ರು. ಸೊ ಈ ಜಾನ್ ವಾನ್ ನ್ಯೂಮನ್ ಅಂತಕ್ಕಂಥವ್ರು ಕಂಪ್ಯೂಟರ್ಗಳ ಇತಿಹಾಸದಲ್ಲೇ ಯಂತ್ರಕ್ಕೆ ಮೊದಲ ಬಾರಿಗೆ ಸ್ವಂತ ಪ್ರೋಗ್ರಾಮನ್ನು ಬದಲಿಸುವ ಸಾಮರ್ಥ್ಯವನ್ನು ನೀಡುವ ಪರಿಕಲ್ಪನೆಯನ್ನು ನೀಡಿದರು. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 40ನೇ ಪ್ರಶ್ನೆ. ಮೂಲ ಎಂಬ ಪದವು ಕಂಪ್ಯೂಟರ್ನ ಯಾವ ಭಾಗವನ್ನು ಸೂಚಿಸುತ್ತದೆ? ನೋಡಿ, ಮೂಲ ಬೇಸ್ ಅಂತ ಕರಿತೀವಿ. ಮೂಲ ಎಂಬ ಪದವು ಕಂಪ್ಯೂಟರ್ನ ಯಾವ ಭಾಗವನ್ನು ಸೂಚಿಸುತ್ತದೆ? ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನ, CPU, ಸಂಗ್ರಹಣ ಸಾಧನ ಆಗಿದೆ. ಸೊ ನಾವು ಮೂಲ ಮೇನಾಗಿ ನಾವು ಕಂಪ್ಯೂಟರ್ಗೆ ನೀಡಿದಂಥ ದತ್ತಾಂಶವನ್ನು ಪ್ರೊಸೆಸ್ ಮಾಡ್ತಕ್ಕಂಥದ್ದು CPU ಅಲ್ವಾ? ಹಾಗಾಗಿ ಒಂದು ಕಂಪ್ಯೂಟರ್ನ ಮೂಲ CPU ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಸೊ ಯಾರೆಲ್ಲ ಈ ಹಿಂದಿನ ವಿಡಿಯೋಗಳೆಲ್ಲ ನೋಡಿಲ್ಲ ಅದನ್ನು ಕೂಡ ವಾಚ್ ಮಾಡಿ. ಸೊ 32 ಕ್ವಶನ್ ಮಿಸ್ ಆಗಿತ್ತಲ್ವಾ, ಆ ಪ್ರಶ್ನೆ ಇಲ್ಲಿದೆ ನೋಡಿ. ಸೊ ENIAC ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಓಕೆ, ಇದರ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು? ನೋಡಿ, ಸೊ ಪೆನ್ ತಗೊಳ್ಳೋಣ. ನೋಡಿ, ಏನು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ನ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸಿದ್ರು? ಚಾರ್ಲ್ಸ್ ಬ್ಯಾಬೇಜ್ ಮತ್ತು ಹೆರ್ಮನ್ ಹೋಲ್ರಿತ್ ಅವರ, ಜಾನ್ ಮೌಚ್ಲಿ ಮತ್ತು ಜೆ ಪ್ರೆಸ್ಪರ್ ಎಕಾರ್ಟ್ ಅವರ, ಜಾನ್ ವಾನ್ ನ್ಯೂಮನ್ ಮತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರ,
ಅಲನ್ ಟ್ಯೂರಿಂಗ್ ಮತ್ತು ಬೇಸ್ ಪ್ಯಾಸ್ಕಲ್ ಅವರ ಅಂತ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಜಾನ್ ಬಿ ಆನ್ಸರ್. ಓಕೆ, ಜಾನ್ ಮೌಚ್ಲಿ ಮತ್ತು ಜೆ ಪ್ರೆಸ್ಪರ್ ಎಕಾರ್ಟ್ ಅಂತಕ್ಕಂಥವ್ರು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇಲ್ಲಿಗೆ 40 ಪ್ರಶ್ನೆಗಳು ಮುಗಿಯುತ್ತೆ. 4ನೇ ವಿಡಿಯೋ ಇದು ಆಗುತ್ತೆ. ಪ್ರತಿಯೊಂದು ವಿಡಿಯೋಲ್ಲಿ 10 ಪ್ರಶ್ನೆಗಳನ್ನು ಬಿಡಿಸ್ತಾ ಬಂದಿದ್ದೀನಿ. ಎಕ್ಸಾಮ್ನ ಕೊನೆ ಮೂಮೆಂಟ್ಗೆ ನೀವು ರೆಡಿ ಆಗೋದಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ನಿಂದ ಒಂದು 15 ನಿಮಿಷದವರೆಗೂ ತರಗತಿಗಳನ್ನು ನೋಡ್ತಾ ಹೋಗಿ. ಆದರೆ ನೀವು ನೋಟ್ಸ್ ಮಾಡ್ತಾ ಹೋಗಿ ಸ್ನೇಹಿತರೆ, ತುಂಬ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಏನಾದರೂ ಟೈಮ್ ಸಿಕ್ಕರೆ ಖಂಡಿತವಾಗ್ಲೂ ಇದರ PDF ನಿಮಗೆ ಅವೈಲೇಬಲ್ನ ಮಾಡ್ತೀನಿ ಅಂತ ತಿಳಿಸ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.